ಹಾಯ್, ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ, ಚಿಕ್ಕವರಿಗೆಲ್ಲ ಹಾಯ್ ಹೇಳ್ತೀನಿ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಲೇಟಾಗಿ ವಿಶ್ ಮಾಡ್ತಿದ್ದೀನಿ. ಭಗವಂತ ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡೋಣ. ಮತ್ತು ಸಂಕ್ರಾಂತಿ ಹಬ್ಬದ್ದು ನನಗೆ ಕೆಲವೊಂದಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಮನೇಲಿ ನೆಂಟರು ಇದ್ದರು. ಹಾಗಾಗಿ ಒಂದಷ್ಟು ಪಿಕ್ಚರ್ಸ್ನ ತೆಗೆದಿದ್ವಿ, ಅದನ್ನು ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ಹಬ್ಬ ಎಲ್ಲ ಮುಗೀತು. ನೆಕ್ಸ್ಟು ಮೊಟ್ಟೆ ಕೋಳಿ ಸಾಂಬಾರು ಮಾಡಿಕೊಂಡು ಊಟ ಮಾಡೋಣ ಅಂತೇಳಿ ಮೊಟ್ಟೆ ಕೋಳಿ ಸಾಂಬಾರಿಗೆ ಅರ್ಧ ರೆಡಿ ಮಾಡಿದ್ದೀನಿ. ಅಮ್ಮ ಒಬ್ಬಳೇ ಯಾಕೆ ಇಷ್ಟೊಂದು ಕೆಲಸ ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ. ಮಿಷಿನ್ದು ಬಟ್ಟೆ ಎಲ್ಲ ಆಗಿತ್ತು, ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಿರ್ತಾನೆ, ನಾನು ಒಣಗಾಕೊತೀನಿ. ಮತ್ತು ಊರಿಂದ ಅತ್ತೆ ಇದ್ದಾರಲ್ಲ, ಅವ್ರ ಅಕ್ಕ ಇವರು, ನಮ್ಮ ದೊಡ್ಡತ್ತೆ ಅವ್ರು ಬಂದಿದ್ದರು. ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲ ಟೈಮ್ ಪಾಸ್ ಮಾಡಿದ್ವಿ. ಮತ್ತು ಮೊಟ್ಟೆ ಬೇಯಿಸಿದ್ನಲ್ಲ, ಅದನ್ನು ನಾನು ಬಿಡಿಸ್ತೀನಿ ಅಮ್ಮ, ಹೆಲ್ಪ್ ಮಾಡ್ತೀನಿ ನಿನಗೆ ಅಂತೇಳಿ ಅವಳನ್ನ ಒಂದು ಕಡೆ ನೋಡಿಕೊಂಡು ಕೂರಿಸ್ಕೊಂಡು ಅವಳನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಅವನು ಮೊಟ್ಟೆನ ಸಿಪ್ಪೆ ತೆಗಿತಾ ಇದ್ದಾನೆ. ಅವ್ನಿಗೆ ಆ ಮೊಟ್ಟೆದು ಸಿಪ್ಪೆ ತೆಗೆದು ಅಂದರೆ ತುಂಬಾ ಇಷ್ಟ. ಅವ್ನಿಗೇನು ಖುಷಿನೋ ಅದು ಮಾಡಲಿ ಅಂತ ಹಾಗೆ ನಾನು ಸುಮ್ಮನಾಗ್ತೀನಿ. ಕೆಲವೊಂದು ಟೈಮ್ ಮುಂದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ, ಈ ಥರ ಮಕ್ಕಳು ಮಾಡ್ತೀನಿ ಅಂದಾಗಲೇ ನಾವು ಅವ್ರಿಗೆ ಕೆಲಸಗಳನ್ನ ಕೊಡಬೇಕು. ಮತ್ತು ಒಂದು ಕಡೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದಾರೆ, ಮಗಳನ್ನ ಆಟ ಆಡಿಸ್ತಿದ್ದಾರೆ. ಅತ್ತೆ ಬಂದಿದ್ರಲ್ಲ ಊರಿಂದ, ಅವ್ರ ಅಕ್ಕ ಅವರು ಇಬ್ಬರೂ. ತುಂಬ ದಿನ ಆಗಿತ್ತು ನಮ್ಮ ಅತ್ತೆಯವರ ಅಕ್ಕ ಅವ್ರು ಬಂದು, ಅಂದರೆ ಪುನೀತ್ ಅವ್ರಿಗೆ ದೊಡ್ಡಮ್ಮ ಆಗಬೇಕು ಅವರು. ಎಲ್ಲರೂ ಹಾಲಲ್ಲಿ ಆಟ ಆಡ್ತಿದ್ರು, ನಾನು ಒಂದು ಕಡೆ ಅಡುಗೆ ಮನೇಲಿ ಊಟಕ್ಕೆ ಅಂತೇಳಿ ರೆಡಿ ಮಾಡಿದ್ದೆ. ಹಾಗೆ ಎಲ್ಲ ಟಿ ವಿ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬೇಗನೆ ಮಲ್ಕೊಂಡ್ವಿ ಅವತ್ತು. ಇನ್ನು ನೆಕ್ಸ್ಟ್ ಡೇಗೆ ನಾನು ಈ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದ ಕೂಡಲೇ ಈ ಮನೆಗೆ ಬಂದಮೇಲೆ ಒಂದು ಮನೆ ಸುತ್ತ ವ್ಯೂ ನೋಡೋ ಅಭ್ಯಾಸ ಆಗಿದೆ. ಆ ಅಭ್ಯಾಸ ಒಂಥರ ಚೆನ್ನಾಗೂ ಇದೆ, ಮೈಂಡ್ ಒಂಥರ ಫ್ರೆಶ್ ಅಂತ ಅನಿಸುತ್ತೆ ಈ ಥರ ನೋಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರೆ. ಬೆಂಗಳೂರಲ್ಲಿ ತುಂಬ ಚಳಿ ಇದೆ. ತುಂಬ ಚಳಿ ಅಂದರೆ ನಿಂತ್ಕೊಂಡ್ರೆ ಕೈಯಲ್ಲಿರೋದು ಹೇರ್ಸ್ ಎಲ್ಲ ರೋಮಗಳಿದೆಯಲ್ಲ, ಅದೆಲ್ಲ ನಿಂತ್ಕೊಳ್ಳುತ್ತೆ, ಅಷ್ಟು ಚಳಿ ಆಗ್ತಿದೆ. ಟೆರೇಸ್ ಎಲ್ಲ ಒದ್ದೆ ಇದೆ, ಹನಿ ಬರ್ತಿದೆ ಮತ್ತು ಸ್ಟಾಪ್ ಆಗ್ತಿದೆ, ಆ ಥರ ಆಗ್ತಿದೆ. ಟೈಮು 8:30 ಆದ್ರೂ ವೆದರ್ ಹಾಗೇ ಇತ್ತು. ಒಂದು ಕಡೆ ಅವಳನ್ನ ಆಟ ಆಡಿಸ್ತಿದ್ದಾನೆ, ನಾನು ಅವಳಿಗೆ ಕಿಚಡಿ ಅನ್ನೋದು ಥರ ಮಾಡಿ ಸ್ವಲ್ಪ ಪೆಪ್ಪರು ಎಲ್ಲ ಹಾಕಿ ಸ್ಪೈಸಿಯಾಗಿರಲಿ ಮೋಡಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅವಳಿಗೆ ತಿನ್ನಿಸಿದ್ದೀನಿ. ಮತ್ತು ಪುನೀತ್ ಅವರು ಹೊರಗಡೆ ಚಳಿ ಇರೋದ್ರಿಂದ ಕಾಳು ಸೂಪ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೂಪ್ ತಗೊಬರ್ತೀನಿ ಅಂತೇಳಿ ಹೋಗಿದ್ರು, ಸೂಪ್ ತಗೊಬಂದರು. ಅದನ್ನೆಲ್ಲ ಒಂದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಎಲ್ರೂ ಬೆಳಗ್ಗೆನೆ ಅದನ್ನು ಸೂಪನ್ನ ಕುಡಿದ್ವಿ. ನನ್ನ ಮಗುಂಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಅದು, ಬಟ್ ಆದರೂ ಹೆಲ್ತ್ ಚೆನ್ನಾಗಿರುತ್ತೆ ಕುಡಿಯಮ್ಮ ಅಂತ ಹೇಳಿದ್ದಕ್ಕೆ ಕುಡಿತಾ ಇದ್ದಾನೆ. ಮತ್ತು ಇತ್ತೀಚೆಗೆ ಹೇರ್ ಸ್ವಲ್ಪ ಗ್ರೋತ್ ಆಗ್ತಿದೆ, ಯಾಕಂದರೆ ಕೂದಲಿಗೆ ಸ್ವಲ್ಪ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸಿ ಅದು ಸ್ವಲ್ಪ ಬಿಸಿ ಇದೆ ಅನ್ನೋವಾಗ ತಲೆಗೆ ಹಾಕೋತಿದ್ದೀನಿ. ಅದು ಸ್ವಲ್ಪ ನನ್ನ ಹೇರ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಸ್ವಲ್ಪ ಸೂಪೆಲ್ಲ ಕುಡಿದಿದ್ವಲ್ಲ, ಸೊ ಒಂದು 11 ಗಂಟೆ ಹಂಗೆ ಅಕ್ಕಿ ರೊಟ್ಟಿನ ಕೈಲಿ ಮಾಡ್ಕೊಂಡು ತಿಂದ್ವಿ. ನಮ್ಮನೆಯವ್ರಿಗೆ ರೊಟ್ಟಿ ಜೊತೆ ಬೆಣ್ಣೆ ಮತ್ತು ಉಪ್ಪು ಸಾಂಬಾರು ಖಾರ ಅಂತ ಇರುತ್ತಲ್ಲ, ಅದನ್ನು ಕೊಟ್ಟರೆ ಸಾಕು, ಇಷ್ಟಪಟ್ಟು ತುಂಬ ತೃಪ್ತಿಯಾಗಿ ತಿಂತಾರೆ. ಅವ್ರಿಗೆ ರೊಟ್ಟಿ ಮತ್ತು ಅದು ಅಂದರೆ ಭಾಳ ಇಷ್ಟ. ಈ ವೆದರ್ಗೆ ರೊಟ್ಟಿ ಬೆಸ್ಟ್ ಫುಡ್ಡು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದೇ ಗ್ಯಾಪಲ್ಲಿ ಸ್ವಲ್ಪ ಉಪ್ಪು ಸಾಂಬಾರು ಮಾಡಿಟ್ಕೊಂಡೆ, ಅವರೆಕಾಳು ಸೊಪ್ಪು ಎಲ್ಲ ಹಾಕ್ಕೊಂಡು ಸೈಡ್ಗಿರಲಿ ಅಂತೇಳಿ ಚಳಿಗೆ ಬಜ್ಜಿ ರೆಡಿ ಮಾಡಿದ್ದೀನಿ. ಅದು ಹೀರೆಕಾಯಿ ಬಜ್ಜಿ ತುಂಬ ಚೆನ್ನಾಗಿ ಬಂತು, ಸ್ಪೈಸಿಯಾಗಿ ಗರಿಯಾಗಿದೆ ನೋಡಿ, ಬಾಯಲ್ಲಿ ನೀರು ಬರ್ತಿದೆ ಅದನ್ನ ನೋಡ್ತಿದ್ರೆ. ಮಗಳು ಒಂದು ಕಡೆ ಆರಾಮಾಗಿ ನಿದ್ದೆ ಮಾಡ್ತಿದ್ಲು, ಹಾಗಾಗಿ ಆ ಗ್ಯಾಪಲ್ಲೇ ನಾನು ಇಷ್ಟು ಕೆಲಸಗಳನ್ನ ಮುಗಿಸ್ಕೊಂಡೆ. ಹಾಗೆ ನಮ್ಮನೆಯವರು ಆಫೀಸ್ ಹುಡುಗ ಏನೋ ಡ್ರಾಯಿಂಗ್ ಮಾಡಬೇಕು ಅಂತೇಳಿ ಆಫೀಸ್ ವರ್ಕಲ್ಲಿ ಬ್ಯುಸಿ ಇದ್ದರು, ಮಧ್ಯೆ ಅವ್ರಿಗೂ ಟೀ ಮಾಡಿ ಕೊಟ್ಟೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಟಾಟಾ ಬಾಯ್.